ನನಗ್ ಕಷ್ಟ ಆಗುತ್ತೆ ಅಂತ ನಮ್ಮ ಯಜಮಾನ್ರು ನನ್ನ ಮಗನ ಮನೇಲೆ ಇಟ್ಕೊಂಡ್ರೆ ಇವೆರಡು ಪಿಳ್ಳೆಗಳು ನನ್ನ ಜೊತೆನೆ ಬರ್ಬೇಕು. ನಾನೇ ಟ್ರೆಕ್ಕಿಂಗ್ ಗೈಡ್ ಇಲ್ಲಿ. ಮುಂದೆಗಡೆ ಏನು ಬಂದಿರಲ್ಲ ತಾನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುಳ್ಳಯ್ಯನಗಿರಿ ಪಾರ್ಟ್ 2 ವ್ಲಾಗ್. ಹೋಪ್ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಬನ್ನಿ ಮುಂದೆ ಏನೇನು ಮಾಡಿದೋ ನೋಡುವ. ಕಷ್ಟಪಟ್ಕೊಂಡು ಹುಡುಗನ್ನ ಕರ್ಕೊಂಡ್ ಬರ್ತಿದ್ದಾರೆ. ಅವ್ರ ಮಗನ್ನ ಬೇರೆ ಮನೇಲೆ ಬಿಟ್ಬಿಟ್ಟು ಬಂದಿದ್ದಾರೆ. ಅದೇ ಹ್ಯಾಪಿ ಅವರಿಗೆ. ಅಯ್ಯೋ ಅದ ಹೆಂಗೆ ಅದೇನಾಗಲ್ಲ. ರೋಡೇ ಸರಿ ಇಲ್ಲ ನೋಡಿ. ನನಗ್ ಕಷ್ಟ ಆಗುತ್ತೆ ಅಂತ ನಮ್ಮ ಯಜಮಾನ್ರು ನನ್ನ ಮಗನ ಮನೇಲೆ ಇಟ್ಕೊಂಡ್ರೆ ಇವೆರಡು ಪಿಳ್ಳೆಗಳು ನನ್ನ ಜೊತೆನೆ ಬರ್ಬೇಕು ಅಂತ ನಾನು ಎರಡು ಕಚ್ಕೊ. ಕನ್ನಡ ನುಡಿ ಚಂದದ ನುಡಿ ಗಂಧದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ. ಕನ್ನಡ ಏನು ಹಸುರಿನ ಬಲ. ತನುಜ ಅಪ್ಪ ಆಗುತ್ತಾ ಅಕ್ಕನ ಕೈಲಿ? ತನುಜ ಈ ಕಡೆ ಚೈತ್ರ ನಿನ್ನೆ ಎತ್ಕೊಂಡ್ಬರ್ಬೇಕಾ ಯಾರಾದ್ರೂ? ಫೋನು ಇಲ್ಲ ಏನೂ ಇಲ್ಲ, ನಡೀತಾ ಇರ್ಬೇಕೀಗ. ಹೇಳ್ತಾನೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ವ್ಯೂ ಮುಳ್ಳಯ್ಯನಗಿರಿ. ಬೇರೆ ಬೇರೆ ಯಾರ್ಯಾರು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿಲ್ವೋ, ನೀವಂತೂ ಎಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೋಡಿ. ಹೇಳ್ತಾ ಇದ್ದೀನಿ, ಬೇರೆ ಯಾರು ಫ್ರೆಂಡ್ಸ್ ಬಂದಿಲ್ವೋ ಅವರಿಗೆ. ನಾನೆಲ್ಲರನ್ನೂ ಕವರ್ ಮಾಡ್ತಾ ಇದ್ದೀನಿ. ಕಷ್ಟಪಡ್ತಿರೋನು ಕವರ್ ಮಾಡಮ್ಮ ಹೋಗಿ. ಹಿಂದೆ ಮಾಡಿರೋ ಸುಮ್ಮನೆ ಝೂಮ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರೋದು. ಚೈತ್ರ ನೀರು
ಚೈತ್ರ ಪಾಯ ಹಾಕ್ತಾಳೆ. ನಾನೇ ಟ್ರೆಕ್ಕಿಂಗ್ ಗೈಡ್ ಇಲ್ಲಿ. ಅದಕ್ಕೆ ಮುಂದೆ ಬನ್ನಿ ಬನ್ನಿ ಬೇಗ, ನಾನೇ ಇಲ್ಲಿ ಗೈಡ್ ಸದ್ಯಕ್ಕೆ, ಟ್ರೆಕ್ಕಿಂಗ್ ಗೈಡ್. ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀವಿ ಅವ್ರಿಗೆ ಸರಿಯಾಗಿ ಗೊತ್ತಿಲ್ವೋ ಗೊತ್ತಿಲ್ಲ. ಕಾಡಲ್ಲಿ ಎಲ್ಲಾದ್ರೂ ಕಳೆದೋದ್ರೆ ಗೊತ್ತಿಲ್ಲ, ದಾರಿ ಎಲ್ಲೋಯ್ತಾ ಇದೆಯೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಲೊಕೇಶನ್ ಆನ್ ಆಗಲ್ಲ. ಕಳೆದೋದ್ರೆ ಹುಡುಕೊಂಡ್ಬಿಡಿ ವಿಡಿಯೋ ನೋಡ್ಬಿಟ್ಟು. ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕಾದ್ರೂ ಇರ್ಬೇಕಲ್ಲ, ನಾನು ಅಪ್ಲೋಡ್ ಮಾಡೋಕ್ಕಾದ್ರೂ ಬೇಕಲ್ವ ನಾನು. ನೋಡಿ, ನಮಗೆ ಟ್ರೆಕ್ಕಿಂಗಲ್ಲಿ ಸಿಕ್ಕಿರೋಂಥ ಎಲ್ಲ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದಾ, ನಮ್ಮೂರ ಪಕ್ಕ ಅಂತ ಹೆಂಗ್ ಗೊತ್ತಾಯ್ತು? ಶ್ವೇಮನ್ಸ್ ವರ್ಡ್ ಅಂತ ಹೌದು. ನೋಡಿ, ಇವರೆಲ್ಲ ನಮ್ಮ ಯೂಟ್ಯೂಬು ನ್ಯೂ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ಸ್ ಬ್ರೋ, ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಹೋಗ್ಬೇಕಪ್ಪ ದೇವ್ರ ಕಾರ್ಯ, ಅವೆಲ್ಲ ಅಂತಾರಲ್ಲ ಅದನ್ನ. ಅದು ನ್ಯೂ ಫ್ರೆಂಡ್ಸ್, ಟ್ರೆಕ್ಕಿಂಗ್ ಫ್ರೆಂಡ್ಸ್ ಎಲ್ಲ ಆಯ್ ಮಾಡ್ಬಿಡಿ, ಸಪೋರ್ಟ್ ಮಾಡಿ. ಹಂಗೆ ಮಾಡ್ತಾ ಇರ್ತೀವಿ ನಿಮ್ಮನ್ನ ಈಗ ಹಿಂದೆ ಫಾಲೋ. ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ಕೊಂಡು ಪ್ರಕೃತಿ ಮಧ್ಯೆ ನಡ್ಕೊಂಡು ಬಂದ ನಂತರ ಇಲ್ಲಿ ನಾವು ರೋಡಿಗೆ ಕನೆಕ್ಟ್ ಆಗ್ತೀವಿ. ಇಲ್ಲಿಂದ ರಸ್ತೆ ಮೂಲಕ ಹೋಗ್ಬೇಕಾಗತ್ತೆ. ಅಲ್ಲ, ನಿಮ್ಗೆ ಏನೇ ಕಾಯಿಲೆ ಇದ್ರೂ ಕೂಡ ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಡಾಕ್ಟ್ರು ಬಂದವ್ರು ಇಲ್ಲಿ. ನಿಮ್ಮ ಲಾಗೋರು ಸುಸ್ತಾಗಿ ನಡ್ಕೊಂಬರ್ತಿದ್ದಾರೆ. ಈ ಮಗು ನೋಡಿದ್ರೆ ನನಗೆ ಬಿಡ್ತಿಲ್ಲ, ಕ್ಯಾಮ್ರಾ ಕೊಡು ಅಂತ ಪೀಡಿಸ್ತಾ ಇದೆ. ಚಿಕ್ಕ ಮಕ್ಳು ಕೊಡಿ ಅಂದ್ರು. ಆಡ್ಬೋದು ಚೆನ್ನಾಗಿ. ಅವನ ಯಾರೋ ಹೊಡೆದೆಷ್ಟು ಬಿಟ್ಟಿದ್ದಾರೆ. ಪ್ರಾಣಿ ಹಿಂಸೆ ಮಹಾಪಾಪ, ಯಾರು ಈ ಥರ ಮಾಡೋದಕ್ಕೆ ಹೋಗಬೇಡಿ. ಪ್ಲೇಸಿಗೆ ನಾವು ಬಂದಿರ್ತೀವಿ, ನಮ್ಗೆ ಯಾವ ಥರ ಜೀವ ಅನ್ನೋದಿದೆಯೋ ಅವಕ್ಕೂ ಕೂಡ ಅದೇ ರೀತಿ ಜೀವ ಅನ್ನೋದಿರುತ್ತೆ, ಫ್ಯಾಮಿಲಿ ಅನ್ನೋದಿದ್ದೇ ಇರುತ್ತೆ. ಯಾರು ಕೂಡ ಈ ಥರ ತಪ್ಪನ್ನ ಮುಂದೆ ಯಾರು ಮಾಡೋದಕ್ಕೆ ಹೋಗಬೇಡಿ. ಇಲ್ಲ, ನಾನು ಮ್ಯಾರಿಡ್, 2 kids, ಒಂದು ನಾವೇ ಆ್ಯಡ್ ಮಾಡಿದ್ದೀವಿ ಅಲ್ಲಮ್ಮ. ರೆಡಿ 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 ರೆಡಿ. ಹೇಳಕ್ ಬರ್ತಾ ಇಲ್ಲ ಉಸಿರು. ಏನದು? ನೀರು ಕೊಟ್ಟು ಅಲ್ಲಲ್ಲ, ಮರುಭೂಮಿಲಿ ಒಯಾಸಿಸ್ ಸಿಕ್ಕದಂಗೆ ನಮಗೆ ಅಲ್ಲಿಂದ ಕ್ಯಾನ್ ನೀರು ಕೊಟ್ಟು ನಮಗೆ ಸಹಾಯ ಮಾಡಿದ ಗ್ಯಾಂಗ್ ಇವರು. ನೋಡ್ಕೊಬಿಡಿ, ಹಾಯ್ ಹೇಳ್ರಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಆಗ್ಬಿಡಿ. ಹಂಗೆ ಶ್ವೇಮನ್ಸ್ ವರ್ಡ್ ಅಂತ ಇರಮ್ಮ, ಶ್ವೇಮನ್ಸ್ ವರ್ಡ್ MANTS ಬ್ರೋ ಅಂದ್ರೆ ಓಪನ್ ಅಲ್ಲಿ ತೊಳೋದಕ್ಕಿಂತ ಕಾಲು ಮೆಟ್ಲತ್ತ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಡುತ್ತೆ. 4-5 ಸಲ ಕುತ್ಕೊಂಡು ಹೋದ್ವಿ ನಾವು. ನೀವು ಬರ್ತೀರಾ ಬಿಡಿ ಬ್ರೋ. ನಾನು ಬರ್ತಾನೆ ಇರ್ತೀನಿ. ಹೋದ್ಸಲ ಬಂದಿದ್ದೆ, ಧನ್ಯವಾದಗಳು ನೀರು ಕೊಟ್ಟು ಸಹಕಾರ ಮಾಡಿದ್ದಕ್ಕೆ. ಏನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ.
ಫ್ರೆಂಡ್ಸ್ ಹೆಂಗಿದೆ ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ ಸಕ್ಕತ್ತಾಗಿದೆ. ಯಮ್ಮಿ ಬಜ್ಜಿ. ನಿಮ್ಗೇನೋ ಹೊಟ್ಟೆ ಒಳಗಡೆ ಎಲ್ಲ ಬಿಸಿ ಆಯ್ತೈತೆ ಅಂದ್ರಲ್ಲ. ಹೊಟ್ಟೆ ಒಳಗಡೆ ಎಲ್ಲ ಬಿಸಿ ಆಗ್ತೈತೆ. ಗರ್ಲ್ಸ್ ಹೇಗಿದೆ ಬಜ್ಜಿ? ಬಿಸಿ ಇವ್ರು ನೋಡಿ ಬಜ್ಜಿ 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 ಬಿಸಿ ಬಿಸಿಗೆ ಬನ್ನಿ, ಇಲ್ಲಿ ಅವೈಲಬಲ್ ಇದೆ. ಬಿಸಿ ಬಿಸಿ ಜೋಳ ಸಿಗುತ್ತೆ, ಮ್ಯಾಗಿ ಸಿಗುತ್ತೆ, ಆ್ಯಂಡ್ ಇನ್ನು ಏನೇನು ಸಿಗುತ್ತೆ ಏನೇನೋ ಸಿಗುತ್ತೆ ಇನ್ನು. ಅದೆಲ್ಲ ಬೇಡ, ಇದೆಲ್ಲ ತಿನ್ನಿ. ಇನ್ನು ಇದು ಸ್ಟಾರ್ಟ್. ಎಲ್ಲರೂ ಇಲ್ಲಿ ಸ್ಲಿಪ್ಪರ್ಸ್ನ ಅಲ್ಲಲ್ಲೇ ಬಿಟ್ಟು ಹೋಗಬೇಕಾಗುತ್ತೆ, ಏಕೆಂದರೆ ಇಲ್ಲಿ ದೇವಸ್ಥಾನ ಇದೆ. ಹಾಗಾಗಿ ಸ್ಲಿಪ್ಪರ್ಸ್ನ ಅಲ್ಲೇ ಬಿಟ್ಟು ಎಲ್ಲರೂ ಕೂಡ ಹೋಗಬೇಕಾಗುತ್ತೆ. ಫೈನಲಿ ಎಲ್ಲರೂ ಕೂಡ ಪೀಕ್ನ ರೀಚ್ ಆದ್ವಿ. ಅಲ್ಲೇನು ನೋಡ್ತಾ ಇದ್ದೀರಾ, ಅದು ಟೆಂಪಲ್. ಮುಳ್ಳಯ್ಯನಗಿರಿ ಪೀಕಿಂದ ವ್ಯೂಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರು. ನಾನು ಮಾತ್ರ ಸಖತ್ ಎಂಜಾಯ್ ಮಾಡಿದೆ. ನೀವು ಕೂಡ ವ್ಯೂಸ್ನ ಎಂಜಾಯ್ ಮಾಡಿ. ಇದಿಷ್ಟು ಆಗಿತ್ತು ನಮ್ಮ ಮುಳ್ಳಯ್ಯನಗಿರಿಯ ಟ್ರೆಕ್ಕಿಂಗ್ ಪಾರ್ಟ್. ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಲಾಟ್ಸ್ ಆಫ್ ಫನ್. ಸ್ಕೂಲ್ ಫ್ರೆಂಡ್ಸು ತುಂಬ ದಿನ ಆದಮೇಲೆ ಸಿಕ್ಕಿದ್ವಿ. ಇನ್ನೊಂದು ವಿಚಾರ ಏನಂದರೆ, ಇದು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಅಂತಲೇ ಹೇಳ್ಬೋದು. ಇಲ್ಲಿಗೆ ಹತ್ತೋದು ತುಂಬಾ ಕಷ್ಟ. ಬಟ್ ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಜೊತೆ ಹೋಗಿದ್ದರಿಂದ ನಮಗೆ ಹತ್ತಿದ್ದು ಗೊತ್ತೇ ಆಗಲಿಲ್ಲ. ಅಷ್ಟು ಫನ್ ಆ್ಯಂಡ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಹಾಗಾಗಿ ನಮಗೆ ಟ್ರೆಕ್ಕಿಂಗ್ ಹತ್ತಿದ್ದು ಅಷ್ಟು ಕಷ್ಟ ಅಂತಲೇ ಅನ್ನಿಸ್ಲಿಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇದಂತೂ ಒಂದು ಒಳ್ಳೆ ಕ್ಷಣ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಒಂದು ಸಲ ಬಂದು ನೋಡಿ ನಮ್ಮ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲೇ ಇರುವಂಥದ್ದು. ಮತ್ತು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.